ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಭೀಮಾ ಕೊರೆಗಾಂವ್ ಚಿತ್ರ ಬುಧವಾರ 13ರಂದು ಕೋಲಾರದಲ್ಲಿ ಬಿಡುಗಡೆ. ಉಚಿತ ಪ್ರದರ್ಶನ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಭಾರತದ ಇತಿಹಾಸದ ಹೆಮ್ಮೆಯ ಅಧ್ಯಾಯವಾದ ಭೀಮಾ ಕೊರೆಗಾಂವ್ ಜನವರಿ 1, 1918ರಲ್ಲಿ ಭೀಮಾ ನದಿಯ ತೀರದಲ್ಲಿ ನಡೆದಂತಹ ಜಾತಿ ಶೋಷಣೆಯ ವಿರುದ್ಧ ನಡೆದ ಸ್ವಾಭಿಮಾನ ಯುದ್ಧ. ಈ ಹಿನ್ನೆಲೆಯ A1 ಆಧಾರಿತ ಚಿತ್ರ ಭೀಮಾ ಕೊರೆಗಾಂವ್ ಎಂಬ ಚಿತ್ರ. 35 ನಿಮಿಷಗಳ ಕಾಲ ತೆಗೆದಿರುವ ಈ ಚಿತ್ರ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇದೇ ಮೇ 13ರಂದು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಪ್ರದರ್ಶನಗೊಳ್ಳಲಿದೆ. ಜನತೆಗೆ ನಮಸ್ಕಾರ. ನನ್ನ ಹೆಸರು ಕಾದ್ರಿಪುರ ಬಾಬು ಅಂತೇಳಿ. ನಾವು ಭೀಮಾ ಕೊರೆಗಾಂವ್ ಅಂತೇಳಿ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಂಬ ಚಿತ್ರವನ್ನು ಮಾಡಿದ್ದೀವಿ, ಭೀಮಾ ಕೊರೆಗಾಂವ್ ಅಂತೇಳಿ. ಅದರಲ್ಲಿ ನನ್ನ ಮಗ ಶೋಭನ್ ಬಾಬು BN ಪಾತ್ರವನ್ನು ಮಾಡಿ, ಸಿದ್ಧನಾಥನ ಪಾತ್ರವನ್ನು ಮಾಡಿ, ನಿರ್ದೇಶನ, ಡೈಲಾಗ್ಸು, ಸ್ಕ್ರೀನ್ ಪ್ಲೇ ಎಲ್ಲ ಕೂಡ ಶೋಭನ್ ಬಾಬು ಅವರೇ ಮಾಡಿದ್ದಾರೆ. ನಾನು ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೇನೆ. ಒಂದು ಐತಿಹಾಸಿಕ ಚಿತ್ರ. 1818ರಲ್ಲಿ ನಡೆದಂಥ ಭೀಮಾ ಕೊರೆಗಾಂವ್ ಯುದ್ಧವನ್ನು ನಾವು ಒಂದು ಚಿತ್ರ ಮಾಡಿ 37 ನಿಮಿಷಗಳ ಕಾಲ ಚಿತ್ರವನ್ನು ಮಾಡಿದ್ದೀವಿ AIL. ಅದರಿಂದ ಕೋಲಾರ ಜನತೆ, ಭೀಮಾ ಬಂಧುಗಳು, ಸಾರ್ವಜನಿಕ ಬಂಧುಗಳು, ರೈತ ಬಂಧುಗಳು ಎಲ್ಲರೂ ಕೂಡ ಈ ಕೋಲಾರದ ಪ್ರತಿಭೆಯನ್ನು ಶೋಭನ್ ಬಾಬು ಅವ್ರನ್ನ ಪ್ರೋತ್ಸಾಹಿಸಬೇಕು. ರಂಗಮಂದಿರದಲ್ಲಿ ನಾಳೆ 12 ಗಂಟೆಗೆ ಈ ಸಿನಿಮಾವನ್ನು ಫ್ರೀಯಾಗಿ ರಿಲೀಸ್ ಮಾಡಲಿದ್ದೀವಿ. ರಿಲೀಸ್ ಅಂದರೆ ಎಲ್ಲ ಜನತೆಗೆ ತೋರಿಸ್ಬಿಟ್ಟು ಆಮೇಲೆ ರಿಲೀಸ್ ಮಾಡ್ತೇವೆ. ಜನತೆಗೆ ತೋರಿಸೋಕ್ಕೋಸ್ಕರ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಕೋಲಾರ ಜನ ಎಲ್ಲರೂ ಬರಬೇಕು ಅಂತೇಳಿ ನಾನು ಹೃದಯಪೂರ್ವಕದಿಂದ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಜನ ಬಂಧುಗಳು ಸಾಗರವಾಗಿ ಬಂದು ಈ ಚಿತ್ರವನ್ನು ನೋಡಿ ಆಶ್ರಯಿಸಬೇಕು ಮತ್ತು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೈತ ಬಂಧುಗಳಿಗೆ, ಎಲ್ಲ ಭೀಮಾ ಬಂಧುಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರ. ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಾಳೆ 12 ಗಂಟೆಗೆ ಭೀಮಾ ಕೊರೆಗಾಂವ್ ಚಿತ್ರ ರಿಲೀಸ್ ಆಗಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಉಚಿತವಾಗಿ ತೋರಿಸ್ತಾ ಇದ್ದೀವಿ. ಊಟ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇಲ್ಲೇ ನಚಿಕೇತ್ ನಿಲಯದಲ್ಲಿ ಬಂದು ಈ ಶೋಭನ್ ಬಾಬು ಅನ್ನೋ ಹುಡುಗನನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸದರಿ ಈ ಚಿತ್ರದ ಹೀರೋ ಸ್ಥಳೀಯ ಕಲಾವಿದರಾದ ಕಾದ್ರಿಪುರ ಬಾಬುರವರ ಪುತ್ರರಾದ BN ಶೋಭನ್ ಬಾಬು ಅಲಿಯಾಸ್ ರಜಾಕಿ ಸಂಸ್ಥೆಯ ನಿರ್ಮಾಪಕರಾದ ಕಾದ್ರಿಪುರ ಬಾಬು, ಸಹ ನಿರ್ಮಾಪಕರಾದ ನಾಗರತ್ನ ಬಾಬು ಆಗಿದ್ದು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇನ್ನು ಕೋಲಾರ ಜಿಲ್ಲೆಯ ಜನತೆ ಈ ಚಿತ್ರವನ್ನು ಉಚಿತವಾಗಿ ವೀಕ್ಷಿಸಿ ಈ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಂಬಲಿಸಬೇಕೆಂದು ನಿರ್ಮಾಪಕರಾದ ಕಾದ್ರಿಪುರ ಬಾಬು, DPS ಸಂಸ್ಥಾಪಕ ಅಧ್ಯಕ್ಷರಾದ DPS ಮುನಿರಾಜುರವರು ಮನವಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಯುವ ಮುಖಂಡರಾದ ಮೇಡ್ಯಾಳ ಮುನಿಹಾಂಜಿರವರು ಹಾಜರಿದ್ದರು. ಆತ್ಮೀಯ ಬಂಧುಗಳೇ, ನನ್ನ ಹೆಸರು ಮೇಡ್ಯಾಳ ಡಾಕ್ಟರ್ ಮುನಿಹಾಂಜನಪ್ಪ, ರಾಜ್ಯಾಧ್ಯಕ್ಷರು ದಮನಿತರ ಸೇವಾ ಸಮಿತಿ. ಏನು ದಿನಾಂಕ 13/5/26ರಂದು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಒಂದು ಈ ದೇಶದ ಇತಿಹಾಸ ಉಳ್ಳಂತಹ ಭೀಮಾ ಕೊರೆಗಾಂವ್, ಈ ದೇಶದಲ್ಲಿ ಏನಾದರೂ ಯುದ್ಧಗಳು ನಡೆದಿದ್ದರೆ ಅದು ಹೆಣ್ಣು ಹೊನ್ನು ಮಣ್ಣಿಗೆ ಮಾತ್ರ ಯುದ್ಧ ನಡೆದಿರುತ್ತೆ. ಆದರೆ ಈ ದೇಶದಲ್ಲಿ ಏಕೈಕ ಯುದ್ಧ ನಡೆದಂಥದ್ದು, ಸ್ವಾಭಿಮಾನಕ್ಕಾಗಿ ಯುದ್ಧ ನಡೆದಂಥದ್ದು ಭೀಮಾ ಕೊರೆಗಾಂವ್. ಅದು ಇಡೀ ದೇಶದಲ್ಲಿ ಪ್ರಪಂಚಕ್ಕೆ ಅಂತ ನಾವು ಹೇಳ್ಬೋದು. ಏಕೈಕ ಯುದ್ಧ ಅದು ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ ಆಗಿರ್ತದೆ. ಅದರ ವಿಚಾರವಾಗಿ ನಮ್ಮ ಕೋಲಾರದ ಜಿಲ್ಲೆಯವರಾದಂಥ ನಮ್ಮ ಕಾದ್ರಿಪುರ ಬಾಬಣ್ಣರವರ ಮಗ ಶೋಭನ್ ಬಾಬುರವರು ಭೀಮಾ ಕೊರೆಗಾಂವ್ ಚಿತ್ರದ ಒಂದು ಚಲನಚಿತ್ರವನ್ನು ತೆಗೆದಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ನಾನು ಶುಭ ಕೋರ್ತಾ, ಏನು ನಾಳೆ ಅಂದರೆ 13ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರಿಗೆ ಶುಭ ಕೋರಕ್ಕೆ ಹಲವಾರು ಗಣ್ಯರು ರಂಗಮಂದಿರಕ್ಕೆ ಆಗಮಿಸ್ತಾರೆ. ಹಲವಾರು ಗಣ್ಯರ ಮುಖಾಂತರ ನಾಳೆ ಭೀಮಾ ಕೊರೆಗಾಂವ್ ಎಂಬ ಚಲನಚಿತ್ರ ಉದ್ಘಾಟನೆ ಆಗುತ್ತೆ. ಕೋಲಾರ ಜಿಲ್ಲೆ ಎಲ್ಲ ಜನತೆಯು ಬಂದು ವೀಕ್ಷಣೆ ಮಾಡಿ ಅವರಿಗೆ ಶುಭ ಹಾರೈಸಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಕೋಲಾರ ಜಿಲ್ಲೆಯ ಎಲ್ಲ ಜನತೆಗೆ ಒಂದು ಶುಭ ಸುದ್ದಿ. ನಾಳೆ ಅಂದರೆ ಬುಧವಾರ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ
ಸಮಯ 12 ಗಂಟೆಗೆ A1 ಅಂದರೆ ಭೀಮಾ ಕೊರೆಂಗಾವ್ ಎನ್ನುವ ಅಂಬೇಡ್ಕರ್ ಅವರ ಚಿತ್ರವನ್ನು ನಾಳೆ ವೀಕ್ಷಕರಿಗೆ ನೋಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಖಾದ್ಯಪುರ ಬಾಬು ಅವರು. ದಯವಿಟ್ಟು ಎಲ್ಲ ಜಾತಿ ಎಲ್ಲ ಸಾರ್ವಜನಿಕರು ಬಂದು ಈ ಚಿತ್ರಕ್ಕೆ ಶುಭ ಹಾರೈಸಬೇಕಂತ ಶೋಭನ್ ಬಾಬುಗೂ ಹೀರೋ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ ಮತ್ತು ಪ್ರೊಡ್ಯೂಸರ್ ಬಾಬು ಆಗಿರೋದ್ರಿಂದ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ ಭೀಮ್.